ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಕನಸಿನಲ್ಲಿ ಹಾಲು, ಮೊಸರು, ತುಪ್ಪವನ್ನು ನೋಡಿದರೆ ಅದು ಒಳ್ಳೆಯದ ಕೆಟ್ಟದ? ತುಂಬ ಒಳ್ಳೆಯ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಹಾಗೆಯೇ ಏನೇ ನಿಮ್ಮ ಸಮಸ್ಯೆ ಇದ್ದರೂ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬಹುದು ಕಮೆಂಟ್ ಮೂಲಕ. ರಾಶಿ ನಕ್ಷತ್ರವನ್ನು ತಿಳಿಸಿ, ಜೊತೆಗೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಹೇಳಿ. ಆನಂತರ ಏನಾದರೂ ನಿಮ್ಮ ರಾಶಿ ನಕ್ಷತ್ರ ನಿಮಗೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಕುಲಗುಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿ, ಆಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದು ಮಾಡಬೇಡಿ, ಯಾಕಂದರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆಗ ನಿಮಗೆ ಸಿಗುತ್ತೆ. ಹಿಂದೂ ಧರ್ಮದ ಪ್ರಕಾರ ಕನಸಿನಲ್ಲಿ ಹಾಲು, ತುಪ್ಪ, ಮೊಸರು ಇತ್ಯಾದಿಗಳನ್ನು ನೋಡಿದ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಎಂಬುದರ ಸೂಚನೆ. ಅದು ನಕಾರಾತ್ಮಕ ಬದಲಾವಣೆ ಆಗಿರ್ಬೋದು ಅಥವಾ ಸಕಾರಾತ್ಮಕ ರೀತಿಯಲ್ಲೂ ಆಗಿರಬಹುದು. ಕನಸಿನಲ್ಲಿ ಹಾಲು, ತುಪ್ಪ, ಮೊಸರನ್ನು ನೋಡಿದರೆ ಏನು ಅರ್ಥ? ಹಾಲು, ತುಪ್ಪ, ಮೊಸರನ್ನ ಕನಸು ಬಿದ್ದರೆ ಅದು ಒಳ್ಳೆಯದಾ ಅಥವಾ ಕೆಟ್ಟದ? ಕನಸುಗಳು ನಮ್ಮ ದೇಹ ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿರುವಂಥ ಕನಸುಗಳಿಗೆ ಹಲವು ಅರ್ಥಗಳು ಇರುವಂಥದ್ದು. ಕಾಣುವ ಕನಸಲ್ಲೇ ನನಸಾಗಬೇಕಾಗಿಲ್ಲ. ಕೆಲವು ಕನಸುಗಳು ನಿಜವಾದರೆ ಕೆಲವು ಕನಸಾಗೆ ಉಳಿಯುವಂಥದ್ದು. ಸ್ವಪ್ನಶಾಸ್ತ್ರ ಅಥವಾ ಜ್ಯೋತಿಷ ಪ್ರಕಾರ ನಾವು ಕನಸುಗಳಿಂದ ಶುಭ ಅಶುಭ ಚಿಹ್ನೆಗಳನ್ನು ಪಡೆಯುತ್ತೇವೆ. ಕನಸಿನಲ್ಲಿ ಹಾಲು, ಮೊಸರು, ತುಪ್ಪ ಕಂಡ್ರೆ ಏನಾಗುತ್ತೆ? ಹಾಗೆಯೇ ನಾವು ಅಂದರೆ ಕನಸು ಈ ಥರನೇ ಬಿಡಬೇಕು ಆ ಥರನೇ ಬಿಡಬೇಕು ಅನ್ನೋ ಯಾವ ನಿಯಮನೂ ಇಲ್ಲ. ಏನು ಬೇಕಾದರೂ ಬಿಡ್ಬೋದು. ನಾನು ತುಂಬ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಹಾಕಿದ್ದೇನೆ, ಒಂದು ಮಾಹಿತಿ ಇರಲಿ ಅಂತ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕಂಡಂಥ ಕನಸು ಆದಷ್ಟು ನನಸಾಗುತ್ತೆ. ಹಾಗೆಯೇ ಮೊದಲನೇದಾಗಿ ಹಾಲು. ಕನಸಿನಲ್ಲಿ ಬಟ್ಟಲಿನಲ್ಲಿ ಹಾಲು ಇರುವುದನ್ನು ನಾವೇನಾದರೂ ನೋಡಿದರೆ ಅದು ನಮ್ಮ ಆರೋಗ್ಯ ಸುಧಾರಿಸುವಂಥದ್ದು. ಏನಾದರೂ ಅನಾರೋಗ್ಯ ಇದ್ದರೆ ಅದು ಸುಧಾರಿಸುವಂಥದ್ದು ಮತ್ತು ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿ ಬರಲಿದೆ ಎಂಬುದಾಗಿದೆ. ಹಾಲು ಕುದಿಯುತ್ತಿರುವುದನ್ನು ಏನಾದರೂ ನಾವು ಕನಸಿನಲ್ಲಿ ನೋಡಿದರೆ ಆರೋಗ್ಯ ಹದಗೆಡಬಹುದು. ಹಾಲು ನಾವೇನಾದರೂ ಕುಡಿತಾ ಇರುವುದು ನಮಗೆ ನಾವೇ ನೋಡಿದರೆ ಅದು ಪ್ರಗತಿ ಹೊಂದುತ್ತೇವೆ ಮತ್ತು ಅನಾರೋಗ್ಯ ಇದ್ದರೆ ಅದರಿಂದ ನಾವು ಗುಣಮುಖರಾಗ್ತೇವೆ ಎಂದು ಅರ್ಥ. ಹಾಲು ಏನಾದರೂ ಕುದಿಯುತ್ತಿರುವುದನ್ನು ನಾವು ಕನಸಿನಲ್ಲಿ ನೋಡಿದರೆ ಒಳ್ಳೆಯ ಸುದ್ದಿ ಮುಂದೆ ಬರಲಿದೆ ಎಂದು ಅರ್ಥ. ಒಡೆದ ಹಾಲನ್ನು ಏನಾದರೂ ನೋಡಿದರೆ ನಾವು ಕಠಿಣ ಪರಿಶ್ರಮದ ನಂತರವೂ ನಮಗೆ ಯಶಸ್ಸು ಬರಲು ಸಾಧ್ಯ ಇಲ್ಲ ಅಂತ, ಅಥವಾ ಕುಟುಂಬದಲ್ಲಿ ಜಗಳಗಳು ಉಂಟಾಗಬಹುದು ಎಂದು ಅರ್ಥ. ಹಾಲು ಖರೀದಿಸಿರುವಂತೆ ಅಂದರೆ ಏನಾದರೂ ನಾವು ತಗೊಳ್ಳುವಾಗೆ ಕನಸು ಬಿದ್ದರೆ ಅದು ತುಂಬಾ ನಾವು ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿರ್ತೇವೆ. ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತೆ ಎಂಬ ಅರ್ಥ. ಹಾಗೆಯೇ ಕನಸಿನಲ್ಲಿ ಮೊಸರನ್ನು ನೋಡುವುದು ಕೂಡ ಮಂಗಳಕರ. ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ. ನೀವು ನಿರುದ್ಯೋಗಿಗಳಾಗಿದ್ದರೆ ನಿಮಗೆ ಶೀಘ್ರದಲ್ಲಿ ಉದ್ಯೋಗ ಸಿಗುತ್ತದೆ. ಮೊಸರು ಏನಾದರೂ ನಮ್ಮ ಕೈತಪ್ಪಿ ಕೆಳಗೆ ಬಿದ್ದಂತೆ ಕನಸು ಬಿದ್ದರೆ ಅದು ನಷ್ಟ ಅಥವಾ ಹಣವನ್ನು ಕಳೆದುಕೊಳ್ಳುವ ಸಂಕೇತ. ಮೊಸರು ತಿನ್ನುವುದರಿಂದ ಪ್ರಯಾಣ ಯಶಸ್ವಿ ಆಗುವಂಥದ್ದು. ಏನಾದರೂ ನಮ್ಮ ಮೊಸರನ್ನು ಕನಸಿನಲ್ಲಿ ತಿನ್ನುವುದನ್ನು ನೋಡಿದರೆ ನಮ್ಮ ಪ್ರಯಾಣ ಯಶಸ್ವಿ ಆಗುತ್ತದೆ. ಕೆಲಸದಲ್ಲಿ ಯಶಸ್ವಿ ಇರುತ್ತದೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ. ಹಾಗೆಯೇ ಕನಸಿನಲ್ಲಿ ಯಾರಿಗಾದರೂ ಮೊಸರನ್ನು ನಾವು ನೀಡುತ್ತಿರುವಂತೆ ಕನಸು ಬಿದ್ದರೆ ಪರಸ್ಪರ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುವಂಥದ್ದು. ಹಾಗೆಯೇ ಮೊಸರು ಮಥಿಸುವಂತೆ ಕನಸು ಬಿದ್ದರೆ ಶೀಘ್ರದಲ್ಲಿ ಸಂಪತ್ತು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಅರ್ಥ. ಮೊಸರು ಖರೀದಿ ಎಂದರೆ ವ್ಯಾಪಾರದಲ್ಲಿ ಲಾಭವನ್ನು ಸೂಚಿಸುವಂಥದ್ದು. ಮೊಸರು ನಾವು ಮಾರುತ್ತಿರುವಂತೆ ಕನಸು ಬಿದ್ದರೆ ಅದರಿಂದ ನಷ್ಟವನ್ನು ಎದುರಿಸಬೇಕಾಗಬಹುದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ತುಪ್ಪ ಕನಸಿನಲ್ಲಿ ನೋಡುವುದು ತುಂಬ ಮಂಗಳಕರ. ಇದು ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ನೀಡುವಂಥದ್ದು ಹಾಗೂ ಆರೋಗ್ಯದಲ್ಲಿ ಸುಧಾರಣೆ ಲಕ್ಷಣಗಳನ್ನು ಕಂಡು ಬರುವಂಥದ್ದು. ಅದೇ ಸಮಯದಲ್ಲಿ ಆರ್ಥಿಕ ಚೇತರಿಕೆ ಲಕ್ಷಣಗಳನ್ನು ಕೂಡ ಇದು ಸೂಚಿಸುವಂಥದ್ದು. ಹಾಗೆಯೇ ತುಪ್ಪ ತಿನ್ನುತ್ತಿರುವಂತೆ ಏನಾದರೂ ನಮಗೆ ಕನಸು ಬಿದ್ದರೆ ಅದು ಮನೆಯಲ್ಲಿ ಶುಭ ಕಾರ್ಯಗಳು ಮುಂದೆ ನಡೆಯಲಿವೆ ಎಂದು ಅರ್ಥ. ಆದರೆ ಕನಸಿನಲ್ಲಿ ಏನಾದರೂ ಬೇರೆಯವರು ತುಪ್ಪ ತಿನ್ನುವುದನ್ನು ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡ್ರೆ ಅದು ಒಳ್ಳೆಯದಲ್ಲ, ಅದು ಶುಭವಲ್ಲ. ತುಪ್ಪ ಏನಾದರೂ ಬೀಳುವುದು ಅಂದರೆ ಕೆಳಗೆ ಬೀಳುವುದು ಏನಾದರೂ ನೀವು ನೋಡಿದರೆ ಅದು ಜೀವನದಲ್ಲಿ ತೊಂದರೆಗಳು ಎದುರಾಗುತ್ತವೆ ಮುಂದಿನ ದಿನಗಳಲ್ಲಿ ಎನ್ನುವ ಅರ್ಥ. ಒಂದು ವೇಳೆ ನಿಮಗೆ ತುಪ್ಪವನ್ನು ಖರೀದಿಸಿರುವಂತೆ ನೀವು ಏನಾದರೂ ತುಪ್ಪ ತಗೊಳ್ಳುವಾಗೆ ಕನಸು ಬಿದ್ದರೆ ಅದು ಸಂತೋಷವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮುಂದಿನ ದಿನಗಳಲ್ಲಿ ಎಂಬುದು ಅರ್ಥ. ತುಪ್ಪವನ್ನು ನೀವೇನಾದರೂ ದಾನ ಮಾಡ್ತಾ ಇರುವಾಗೆ ಕನಸು ಕಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಪ್ರಸಿದ್ಧರಾಗ್ತೀರಿ, ಏನೋ ಒಂದು ವಿಷಯದಲ್ಲಿ ಪ್ರಸಿದ್ಧರಾಗ್ತೀರಿ ಎಂದು ಅರ್ಥ. ತುಪ್ಪವನ್ನು ಕುಡಿಯುವುದನ್ನು ಏನಾದರೂ ನೀವು ಅಂದರೆ ನೀವು ತುಪ್ಪ ಕುಡಿಯುವುದನ್ನು ನೀವೇನಾದರೂ ನಿಮಗೆ ಅದು ಅಂತ ಕನಸು ಬಿದ್ದರೆ ಅದು ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಪ್ರಾರಂಭವಾಗಲಿವೆ ಎಂಬುದಾಗಿದೆ. ಇದೆಲ್ಲ ಕನಸಿನ ಬಗ್ಗೆ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ ಅಂತ ಹಾಕ್ತಾ ಇರ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.